ನಮ್ಮನೆ ಅಂದರೆ ನಮ್ಮ ಲಕ್ಷ್ಮಿಗೆ ಹ್ಯಾಪಿ ವರಮಹಾಲಕ್ಷ್ಮಿ. ಭಾಗ್ಯದ ಲಕ್ಷ್ಮೀ ಸೊ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಅವರ್ ಅಚ್ಚು ನವೀನ್ ಯೂಟ್ಯೂಬ್ ಚಾನಲ್. ನನ್ನ ಹುಡುಗಿ ಕನ್ನಡತಿ ಸಹನೆ ಕರುಣೆ ಇವಳ ನೀತಿ. ಇವತ್ತಿನ ಸ್ಪೆಷಲ್ ಅಂತಂದ್ರೆ ತಮ್ಮನೆಲ್ಲ ನೋಡಿರ್ತೀರಾ, ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಏನೇನ್ ಮಾಡ್ತಾ ಇದೀವಿ ಅಂತ. ಸೊ ಅದಕ್ಕೋಸ್ಕರ ನಿನ್ನೆ ನೈಟಿಂದ ಕಷ್ಟಪಟ್ಟು ಆ್ಯಂಡ್ ಇಷ್ಟಪಟ್ಟು ಡೆಕೋರೇಷನ್ ಮಾಡಿದ್ದೀನಿ ಲಕ್ಷ್ಮಿ. ಅದನ್ನ ತೋರಿಸ್ತೀನಿ ಮನೆಗೆ ಹೋಗಿ. ನಾವು ನೈಟ್ ಹತ್ರ ಒಂದು 4 ಗಂಟೆವರೆಗೂ ಮಾಡಿದ್ವಿ. ಅದೊಂದು ಕ್ಲಿಪ್ ಹಾಕ್ತೀನಿ, ಒಂದೇ ಒಂದು ಕ್ಲಿಪ್ ತೊಗೊಂಡಿದ್ದಷ್ಟೇ. ಆಗ್ತಾ ಇರ್ಲಿಲ್ಲ, ಅಂದ್ರೆ ಐಟಮ್ಸ್ಗಳು ಇಟ್ಕೊಳಕ್ಕೆ ಹುಡುಗರು ಬೇಕು, ಫೋನ್ ಇಟ್ಕೊಳಕ್ಕೆ ಯಾರು ಇರ್ಲಿಲ್ಲ. ಸೊ ಅದಕ್ಕೆ ನಾನು ಏನೂ ಮಾಡಿರಲಿಲ್ಲ. ಜಸ್ಟ್ ಹೂವು ಹೊಡಿಬೇಕಾದ್ರೆ ಮಾತ್ರ ನಮ್ಮ ಹನುಮಂತ್ ಅವರು ಮಾಡಿದ್ದಾರೆ. ಅದನ್ನ ಕ್ಲಿಪ್ ಹಾಕ್ತಾ ಇದೀನಿ. ಎಲ್ಲ ಮಾಡ್ಕೊಂಬಿಟ್ಟಾರೆ. ಟೈಮು 12:40. ಕಷ್ಟಪಡ್ತಾ ಇದ್ದೀನಿ, ಹೂವು ಹೊಡಿತೀನಿ. ಸೊ ನಾನು ಹಳೆ ಇದ್ದಾಗ ಅಂದರೆ ನಮ್ಮೂರು ವರ್ಷ ಹಿಂದೆ ಈವೆಂಟ್ ಎಲ್ಲ ಮಾಡಿದ್ದೀನಿ. ಸೊ ಅದರಿಂದ ಕಲ್ತೀನಿ. ನಮ್ಮನೆ ಕೆಲಸ ನಾವೇ ಮಾಡಬೇಕು, ಅದಕ್ಕೆ ಮಾಡ್ತಾಯಿದ್ದೀನಿ. ಇನ್ನು ಬಿಟ್ಟಿದ್ದು ನಾಳೆ ಬರುತ್ತೆ. ಅದಾದ್ಮೇಲೆ ಇವತ್ತು ವರಮಹಾಲಕ್ಷ್ಮಿ ಅಲ್ವಾ. ಸೊ ರಜ್ಜುನ ಅಂದ್ರೆ ಏನೇನೋ ಪ್ಲಾನ್ ಹಾಕೊಂಡಿದ್ದೆ, ರಜ್ಜುನ ಮನೆಗೆ ಕರ್ಸಿ ಫ್ಯಾಮಿಲಿನ ಇದು ಮಾಡೋಣ, ಎಲ್ಲ ಪರಿಚಯ ಮಾಡ್ಕೊಳ್ಳೋಣ ಅಂತ. ಸೊ ಅವರು ಬರಂಗಿಲ್ಲ ಇವತ್ತು. ಅದಕ್ಕೋಸ್ಕರ ಅಂದ್ರೆ ಗೊತ್ತಲ್ಲ ಹುಡುಗಿರ್ ಪ್ರಾಬ್ಲಮು. ಸೊ ಅದಕ್ಕೋಸ್ಕರ ಬರಂಗಿಲ್ಲ ಇವತ್ತು. ಅದಕ್ಕೆ ನಾನೇ ಖುದ್ದಾಗಿ ಇವಾಗ ಎದ್ದು ಹೋಗಿ ಅವಳಿಗೆ ಅಂದ್ರೆ ನನ್ನ ಲಕ್ಷ್ಮಿ ಅವಳು. ಸೊ ವರಮಹಾಲಕ್ಷ್ಮಿ ಆ ಥರ ದೇವರು ಅಂತಂದ್ರೆ ನನಗೆ ದೇವರು ಫಸ್ಟ್ ಆ್ಯಂಡ್ ಸೆಕೆಂಡ್ ನನಗೆ ಅವಳು ಲಕ್ಷ್ಮಿ. ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಅದಕ್ಕೋಸ್ಕರ ನಾನು ಅವಳಿಗೋಸ್ಕರ ಸೀರೆ ಮತ್ತೆ ಇದೇನೋ ಕೊಡ್ತಾರೆ, ಸೀರೆ ಕುಂಕುಮ ಎಲ್ಲ ಕೊಡ್ತಾರೆ ಅಂತ ನನಗೆ ಅನ್ನಿಸ್ತು. ಅದಕ್ಕೆ ಹೋಗ್ತಾ ಇದೀನಿ. ಅವಳಿಗೆ ಗೊತ್ತಿಲ್ಲ ಇದೆಲ್ಲ ಏನೇನೋ ಗೊತ್ತಿಲ್ಲ. ಅದಕ್ಕೆ ಸರ್ಪ್ರೈಸ್ ಆಗಿ ಕೊಡಕ್ಕೆ ಹೋಗ್ತಾ ಇದೀನಿ. ಈಗ ಫಸ್ಟ್ ಅಂಗಡಿಗೆ ಹೋಗಿ ಶಾಪ್ ಮಾಡೋಣ ಬನ್ನಿ. ಗೊತ್ತಿದ್ಯಾ ಏನು ಸೀರೆ ಬಗ್ಗೆ ಅಷ್ಟೊಂದು ಗೊತ್ತಾಗಲ್ಲ. ಗಿಫ್ಟ್ ಮಾಡಬೇಕು, ನೋಡೋಣ. ಅದೇ ನಾರ್ಮಲ್ ಯಾವ್ದಾದ್ರು ಚೆನ್ನಾಗಿರೋದೇ ತೊಗೊಂಡೋಗ್ತೀನಿ, ನೋಡ್ಬಿಟ್ಟು ಸಿಗ್ತೀನಿ. ನೋಡ್ತಾ ಇದ್ದೀನಿ ಮಳೆ ಅದು ಕ್ಯಾಚ್ ಆಗಿರುತ್ತೆ. ಅಪ್ಪಿ ಜಾಸ್ತಿಗೋ ಆಯ್ತು, ಕಮ್ಮಿ ಮಾಡಿ. ನಮಗೆ ಪಾರ್ಕಿಂಗ್ ಮಾಡೋಕ್ಕೆ ಬೇರೆ ಬರೋಲ್ಲ, ಬಸ್ಸು ಕಳಿಸ್ಬೋದು. ಒಂದೇ ಸಾಕು ಸದ್ಯಕ್ಕೆ. ಬಳೆ ಅದಕ್ಕೆ ಪಿಂಕ್ ಕಲರ್ ಇದೇ ಕೊಡ್ರಿ. ಅದೇ ಮ್ಯಾಚ್ ಆಗೋದಲ್ಲ, ಮ್ಯಾಚ್ ಆಗುತ್ತೆ ಅಂತ ಅನ್ಕೊಂಡೆ. ಆ ಬಳೆ ಬ್ರೋ, ಇದು ಬಳೆ ಕೊಡಿ. 1 ಡಜನ್. ಇದು 1 ಡಜನ್. 1 ಡಜನ್ 2 ಸೇರಿ 1 ಡಜನ್ 6. ಆಮೇಲೆ ಅಷ್ಟಾಕು ಇದೇನಾ ಇರಲ್ಲ ಕೊಡೋದು ಏ ಮಾಡಲ್ಲ. ಅದೇನು ಬೇಡ, ತೆಗೋಣ ಒಳ್ಳೆ. ಬೆಳಗ್ಗೆ ಇದೊಂದು ಮಾಡ. ಆಮೇಲೆ ಇನ್ನೇನು ತಗೋಬೇಕ ಅಷ್ಟೇ. ರೋಸ್ ಒಳಗೆ ರೋಸ್ ಇಷ್ಟ. ರೋಸು ಎಂತ ತಗೊಳ್ಳೋ ಓಕೆ ಮುಂದೆ ತಗೊಳ್ಳೋಣ. ಈಗೆಲ್ಲ ಆಯ್ತಲ್ಲ, ಮುಗೀತಲ್ಲ ಅಂತ. ಆಮೇಲೆ ಒಂದು ಡಾರ್ಕ್ ಚಾಕ್ಲೇಟ್ ಅಂತ ನೋಡು. ನನ್ನ ಪಡೆಯೋಕ್ಕೆ ಅವಳು ಲಕ್ಕಿ ಅಲ್ಲ, ಅವಳು ಪಡೆಯೋಕ್ಕೆ ನಾನು ಲಕ್ಕಿ. ಈ ಥರ ಎಲ್ಲ ಗಿಫ್ಟ್ ಅನ್ನ ಕೊಡೋಕ್ಕೆ ನಾನು ಲಕ್ಕಿನಿ. ಅವಳಿಗೆ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ, ಕಲಾವಿದ ಕಾರಣ. ನಮಸ್ಕಾರ ಕಾರಣ, ನೀನು ಅಣ್ಣ ಒಂದು ಮಲ್ಲಿಗೆ ಹೂವು ಇಷ್ಟ ಆಯ್ತದ? 1.5 ಇವಾಗ ನನಗೇನು ಗೊತ್ತಾ, ಇದು ಕ್ಯೂಟಾಗಿ ಅನ್ನಿಸ್ತು. ಇದು ಅರ್ಶಿನ ಕುಂಕುಮ, ಇದು ಕ್ಯೂಟಾಗಿ ಅನ್ನಿಸ್ತು. ಇಷ್ಟ ಆಯ್ತು, ಸಖತ್ ಇಷ್ಟ ಆಯ್ತು ಇದು. ಅದಕ್ಕೇನೆ ನೋಡಿ ಚೆನ್ನಾಗಿತ್ತು ಇದು. ಅದು ಅರ್ಶಿನ ಕುಂಕುಮಕ್ಕೆ. ಮತ್ತು ಸೀರೆ 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 ಯಾವುದೋ ಸೀರೆ ಅಲ್ಲಿ ಯಾವುದೋ ನೋಡೋಣ. ಏನೋ ನಾರ್ಮಲಾಗಿ ತೊಗೊಂಡು ಸೀರೆ
ಇಂಥದ್ದು ಅಂತಿಲ್ಲ, ನಮ್ಗೆ ಗೊತ್ತಾಗಲ್ಲ ಸೀರೆ ಎಂಥದ್ದು ಒಂದು ತಗೊಂಡಿದ್ದೀನಿ ಸುಮ್ಮನೆ ನೋಡೋಣ. ಅಟ್ಲೀಸ್ಟ್ ಒನ್ ಟೈಮ್ ಉಟ್ಕೊಂತಲ್ಲ ನೋಡೋಣ. ಉಟ್ಕೊಂತಲ್ಲ ಪಾಪ, ಇಲ್ಲ ಅಂತಲ್ಲ. ಸೀರೆ, ಅರ್ಶಿನ, ಕುಂಕುಮ, ಮಲ್ಲಿಗೆ ಹೂವು, ಇದಾದ್ಮೇಲೆ ಇನ್ನೇನಾಯ್ತಾ? ಡಾರ್ಕ್ ಚಾಕ್ಲೇಟು ಮತ್ತು ಒಂದು ರೋಸ್ ಅಷ್ಟೇ ತಾನೆ? ಓಕೆ, ಇಷ್ಟನ್ನ ಅವಳ ಮನೆ ಹತ್ರ ಹೋಗೋಣ, ಇವಾಗ ತೊಗೊಳೋಣ. ಹಿಡ್ಕೊಳ್ಳಿ. ಹಲೋ, ಏನು ಮಾಡ್ತಾ ಇದೆಯಾ? ಎಲ್ಲಕ್ಕೆಲ್ಲ ಬುದ್ಧಿ ಗೊತ್ತಾಯ್ತಾ? ಇಷ್ಟ ಬೇಗ? ಸುಮ್ಮನೆ ಬಂದೆ, ಬಾರೆ ವ್ಲಾಗ್ ಮಾಡ್ಕೊಂಡು ಹಂಗೆ ಬಂದೆ. ಇದು ಅಲ್ಲಿಗಾರು ಬಂದಿಲ್ಲ, ಅಟ್ಲೀಸ್ಟ್ ಮೀಟ್ ಮಾಡ್ಕೊಳ ಅಂತ ಅಂದ್ಬಿಟ್ಟು ಬಂದೆ ಅಂದೆ. ಅವಳಿಗೆ ಗೊತ್ತಾಯ್ತು ಅಂದರೆ ಕ್ಯಾಮ್ರಾದಲ್ಲಿ ನೋಡ್ಬಿಟ್ಟು ಅವಳೆ ಕೇಳ್ದೆ ಬಂದಿದ್ದಲ್ಲ ಹೇಳಪ್ಪ ಅಂತವಳೆ. ನೋಡೋದೆ ಇವಾಗ ಬಂದು ಹಿಂದೆ ಬಿಡ್ತೀನಿ. ನಮ್ಮದು ಗೊತ್ತಿಲ್ಲ, 12 ಏನೋ ಗೊತ್ತಾಯ್ತಿಲ್ಲ. ಸೊ ಬಂದಿದ್ದೀವಿ, ಇವರಿಗೆ ಉಡುಗೊರೆ ಕೊಟ್ಬಿಟ್ಟು ವಿಶ್ ಮಾಡೋಣ. ಏನು ಸಮಾಚಾರ? ಉಡುಗೊರೆ ಎಲ್ಲ ಏನು ಗೈಸ್, ನಾನು ಹಬ್ಬ ಮಾಡ್ತಾರಲ್ಲ ಅದಕ್ಕೆ ನಿದ್ದೆ ಮಾಡ್ತಾ ಇದ್ದೀನಿ. ನಮ್ಮನೆ ಅಂದರೆ ನಮ್ಮ ಲಕ್ಷ್ಮಿಗೆ ಹ್ಯಾಪಿ ವರಮಹಾಲಕ್ಷ್ಮಿ ನಮ್ಮನೆ ಲಕ್ಷ್ಮಿಗೆ ಕೊಟ್ಟಿದ್ದೀವಿ ಅಷ್ಟೇ. ಯಾಕೆ ಅಂದರೆ ಇವತ್ತು ಬರಬೇಕಿತ್ತು, ಬರೋಂಗಿರ್ಲಿಲ್ಲ, ಅದಕ್ಕೋಸ್ಕರ ಇಲ್ಲಿಗೆ ತಗೊಂಡು ಕೊಡ್ತೀವಿ. ಅದಕ್ಕೆ ಅಷ್ಟೇ. ಕೊಡ್ಬೋದು ಅಂತ ಏನು ಗೊತ್ತಿಲ್ಲ ನನಗೆ. ನಾನು ಅವನು ಅದೇ ಡಿಸ್ಕಸ್ ಮಾಡ್ಕೊಂಡು ಬಂದಿದ್ವಿ, ಕೊಡ್ಬೋದಾ ಏನು ಹೆಂಗೆ ಏನು ಅಂತ. ನಾನು ನಿಮಿಷ ಮೇಲ್ಗಡೆ ಏನೋ ಮಾಡ್ತಾ ಇದ್ದೆ. ನಾನು ಕ್ಯಾಮ್ರಾ ಕಡೆ ತಿರುಗಿ ನೋಡ್ತೀನಿ, ಕಾರ್ ಎಲ್ಲೋ ನೋಡಿದ್ದೀನಲ್ಲ, ಕಾರ್ ನಾನು ಕ್ಯಾಮ್ರಾಯಿಂದ ನೋಡಿಲ್ಲ, ಮೇಲಿದ್ರೆ ಗೊತ್ತಾಗ್ತಾ ಇರಲಿಲ್ಲ ಇದು ನೋಡಿ ಎಷ್ಟು ಆಗುತ್ತೆ. ಗೊತ್ತು, ನೋಡಿದೆ. ಹೆಂಗಿತ್ತು? ನೋಡಿದೆ ಯಾಕೆ ಎಲ್ಲಿ ಸೀರೆ ಓಕೆನಾ? ಕಲರ್ ಗೊತ್ತಿಲ್ಲ, ಹಾಗೆ ಸುಮ್ಮನೆ ಎಂಥದ್ದು ಅಂತ ತಾಮದೀನಿ. ಹೆಂಗಿತ್ತು ಅದಕ್ಕೆ? ನೀನು ಯಾವಾಗ ಸ್ನ್ಯಾಪ್ ಡಿಲೀಟ್ ಮಾಡಿದ್ರೆ ಆಗಲೇ ಡೌಟ್ ಬಂತು ನನಗೆ. ಏನೋ ಕೆಲಸ ಮಾಡ್ತಾ ಇರ್ತೀರ. A few moments later. So bye. Bye. Thank you so much. Thanks for coming and thanks for Thank you. thanks for ಥ್ಯಾಂಕ್ಸ್ ಫಾರ್ ಹೇಳು. thanks for everything. ಓಕೆ ಅಷ್ಟೇ. ಬಾಯ್. ಚಲೋ ಬಾಬು, ಬಾಯ್. ಮುಗೀತು. ಇವಾಗ ಅಲ್ಲೋಗಿ ನಮ್ಮನೆ ವರಮಹಾಲಕ್ಷ್ಮಿ ಕುಣಿಸಿದ್ದಾರೆ. ಸೊ ಅಲ್ಲಿ ತೋರಿಸ್ತೀನಿ ನೆಕ್ಸ್ಟ್. See you soon. ಸೊ ನಮಸ್ತೆ. ನೋಡಿದ್ರಲ್ಲ ನಿನ್ನೆ, ಅಂದರೆ ಇದು ನೆಕ್ಸ್ಟ್ನೇ ದಿನ ವ್ಲಾಗ್ ಮಾಡ್ತಾ ಇರೋದು. ನಿನ್ನೆ ವರಮಹಾಲಕ್ಷ್ಮಿ ಹಬ್ಬ ಮುಗೀತು. ಏನು ನೆನ್ನೆ ಅವಳಿಗೆ ಸೀರೆ ಕೊಟ್ಟು ಅಂತಂದರೆ ವಿಶ್ ಮಾಡಿ ಎಲ್ಲ ವ್ಲಾಗಲ್ಲಿ ನೋಡಿದ್ರಲ್ಲ. ಸೊ ನಿನ್ನೆ ಬಂದಿದ್ದ ತಕ್ಷಣ ಇಲ್ಲೆಲ್ಲ ತೋರ್ಸೋಣ ಅಂತ ಅಂದ್ಕೊಂಡೆ. ಅಂದರೆ ಅರ್ಶಿನ ಕುಂಕುಮ ಕೊಡೋರು ಮನೆ ಫ್ಯಾಮಿಲಿ ಎಲ್ಲ ಪರಿಚಯ ಮಾಡ್ಕೊಳ ಅಂದ್ಕೊಂಡೆ. ಬಂದು ಎಲ್ಲ ಲೈಟಿಂಗ್ ಎಲ್ಲ ಸೆಟ್ ಮಾಡಿ ಇನ್ನೇ ಸ್ಟಾರ್ಟ್ ಮಾಡಬೇಕು. ಫ್ರೆಂಡ್ಸ್ ಬಂದು ಗಣೇಶನ ನೋಡ್ಕೊಂಬರಕ್ಕೆ ಇವತ್ತೇ ಲಾಸ್ಟ್ ಡೇಟ್ ಒಂದು ಏನೋ ಹೇಳಿ ಕರ್ಕೊಂಡೋಗಿ ನಾನೇನೋ 1 hour ಬೇಗ ಬರೋಣ, ಇಲ್ಲ ಶ್ರೀರಾಮ್ಪುರದಲ್ಲಿ ಜಾಸ್ತಿ ದೂರ ಏನಿಲ್ಲ, ಬರೋಣ ಅಂತ ಅಂದ್ಕೊಂಡೆ. ಅಲ್ಲಿ ನೋಡೋದು ಲೇಟ್ ಆಗ್ಬಿಡ್ತು. ಹತ್ತತ್ರ ಒಂದು 12 ಗಂಟೆ 1 ಗಂಟೆವರೆಗೂ ಹೋಗ್ಬಿಡ್ತು. ಬಂದು ಮಲ್ಕೊಂಡು ತಿರ್ಗಾ ಬೆಳಗ್ಗೆ ಒಂಚೂರು ಕೆಲಸ ಎಲ್ಲ ಮುಗಿಸ್ಕೊಂಡು ಈಗ ತಿರ್ಗಾ ಎಂಡ್ ಮಾಡೋಕ್ಕೆ ಹೇಳ್ತಾಯಿದ್ದೀನಿ. ಸೊ ನೋಡಿದ್ರಲ್ಲ ನಿನ್ನೆ ಕ್ಲಿಪ್ಪೆಲ್ಲ ವೀಡಿಯೋ, ಇವಾಗ ಒಂದ್ಸಲಿ ತೋರಿಸ್ಬಿಡ್ತೀನಿ. ಸೊ ತೋರಿಸಿ ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತೀನಿ. ಬನ್ನಿ ಒಂದ್ಸಲಿ ತೋರಿಸ್ತೀನಿ ಮನೆ. ಇದೇ ನಮ್ಮ ಮನೆ ಲಕ್ಷ್ಮಿ. ನೆನ್ನೆ ತೋರ್ಸೋಕ್ಕಾಗಿಲ್ಲ, ಫುಲ್ಲೆಲ್ಲ ಆಲೆ ಒಂಚೂರು ಬಾಡೋಗ್ಬಿಟ್ಟೈತೆ ಹೂವು ಎಲ್ಲ. ಸ್ವಲ್ಪ ಪರವಾಗಿಲ್ಲ, ತೋರಿಸಿದ್ವಿ. ಇದೆಲ್ಲ ಫುಲ್ಲು ಕಂಪ್ಲೀಟು ಡೆಕೋರೇಷನ್ ಮಾಡಿದ್ದು ನಾವೇ. ಇದೆಲ್ಲ ಕಂಬ ಎಲ್ಲ ರೆಂಟಿಗೆ ಇಸ್ಕೊಂಡು ಫುಲ್ ಡೆಕೋರೇಷನ್ ಮಾಡಿ ಚೆನ್ನಾಗಿ ಬಂದಿದೆ. ಚೆನ್ನಾಗಿ ಬಂದಿದೆ ಅಂತ. ಹೆಂಗಿದೆ ಚರೋ ಹೇಳು? ಚೆನ್ನಾಗಿದೆ. ನೆನ್ನೆ ಚೆನ್ನಾಗಿತ್ತು. ನೆನ್ನೆ ನಾನೇ ಹೋಗ್ಬಿಟ್ಟೆ ಅಲ್ಲ, ಆಚೆ ಹೋಗ್ಬಿಟ್ಟೆ ಬಿಡಲಿಲ್ಲ, ಎಳ್ಕೊಂಡು ಹೋಗ್ಬಿಟ್ರು. ಸೊ ಅದಕ್ಕೆ ಮಾಡೋಕ್ಕಾಗಿಲ್ಲ. ಹೆಂಗಿತ್ತು ಹೇಳಿ ಡೆಕೋರೇಷನ್? ಒಳ್ಳೆ ಆಯಿತು. ಡೆಕೋರೇಷನ್ ಹೆಂಗಿತ್ತು ಅಲ್ಲಿ? ಎಷ್ಟು ಚೆನ್ನಾಗಿ ಹೆಂಗಿತ್ತು ಡೆಕೋರೇಷನ್ ಅಲ್ಲಿ? ಡೆಕೋರೇಷನ್ ಸಕ್ಕತ್ತೈತೆ. ಎಲ್ಲ ಬಂದವರೆಲ್ಲ ಯಾರು ಮಾಡಿದ್ದು ಅಂತ ಕೇಳಿದ್ರು. ನಾನು ಹೇಳ್ಕೊಟ್ಟಂಗೆ ನೀನು ಮಾಡಿದ್ಯಾ ಅಂತ ಹೇಳಿದ್ದೀನಿ ಎಲ್ಲರಿಗೂ. ಇಲ್ಲ, ಎಲ್ಲ ನವೀನಿಂದ ಎಲ್ಲ ಸಕ್ಕತ್ತಾಗಿ ಮಾಡಿದ್ದೀನಿ. ನೆನ್ನೆ ಇರಲಿಲ್ಲ ಅಷ್ಟೇ. ನೆನ್ನೆ ಎಲ್ಲ ಅರ್ಶಿನ ಕುಂಕುಮಕ್ಕೆಲ್ಲ ಇರಲಿಲ್ಲ, ಇರಬೇಕಿತ್ತು ಅಂತ ಅಂದ್ಕೊಂಡೆ, ಆಗಲಿಲ್ಲ. ಹೇಳ್ಕೊಂಡು ಹೋಗ್ಬಿಟ್ರು ಫ್ರೆಂಡ್ಸ್ ಬಂದು.
ಬಿಡಿ ನೆಕ್ಸ್ಟ್ ಯಾವ್ದಾರು ನೆಕ್ಸ್ಟ್ ಹಬ್ಬ ಚೆನ್ನಾಗಿರೋದು ಮಾಡಿ ನೀಟಾಗಿ ಎಲ್ಲ ಕಂಪ್ಲೀಟಾಗಿ ಅದೇ ವ್ಲಾಗ್ ಮಾಡ್ತೀನಿ. ರಚ್ಚು ಬೇರೆ ಬಂದಿಲ್ಲ, ಹಾಂ ಅದೊಂದು ಬೇರೆ ಬೇಜಾರಾಯ್ತು. ಎಲ್ಲ ಇವನು ಬೇಗ ಹೋದ, ಫ್ರೆಂಡ್ಸ್ ಎಲ್ಲ ಕರ್ಕೊಂಡು ಹೋಗ್ಬಿಟ್ರಂತ. ಇಟ್ಸ್ ಓಕೆ, ಚೆನ್ನಾಗಿರೋದು ಪರವಾಗಿಲ್ಲ, ಓಕೆ ಬಾಯ್. ಅಷ್ಟೇ, ಇಲ್ಲಿ ಹೀಗೆ ಈ ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ಸೊ ಯಾರ್ಯಾರಿಗೆ ಈ ವ್ಲಾಗ್ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬಾಯ್.